ನಮಸ್ಕಾರ ಎಲ್ಲರಿಗೂ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗ ಸ್ಟೋರೀಸ್ ಮಗ. ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಎಲ್ಲರಿಗೂ ಸ್ವಾಗತ. ಹೋಗ್ಬಿಡೋಣ ಚಡಾಪಡ ಅಪ್ಡೇಟ್ಸ್. ಅದಕ್ಕಿಂತ ಮುಂಚೆ ಬೇಗ ಚಾನಲ್ ಹಂಗೆ ಸಬ್ಸ್ಕ್ರೈಬ್ ಹಾಕೊಳ್ರಮ್ಮ, ಬೆಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ಮಾಮ್. ಹೇಳಿದ್ದೆ ಹೇಳಿ ಒಂಥರ ಸಬ್ಸ್ಕ್ರೈಬರ್ಸ್ ಗ್ರೋತ್ ಹಂಗೆ ಮೂವ್ ಆಗ್ತಾನಿಲ್ಲ, ಸ್ಟಾಗ್ನೆಟ್ ಆಗಿ ನಿಂತ್ಕೊಂಡ್ಬಿಡಿದೆ. ಒಂಥರ ಮ್ಯಾಕ್ಸಿಮಮ್ ಥ್ರೆಶೋಲ್ಡು ಕರ್ನಾಟಕದಲ್ಲಿ ಕ್ರಿಕೆಟ್ ನೋಡುವವರ ಸಂಖ್ಯೆ, ಅಂದರೆ ಯೂಟ್ಯೂಬಲ್ಲಿ ಕ್ರಿಕೆಟ್ ಬಗ್ಗೆ ವಿಡಿಯೋ ನೋಡುವವರ ಸಂಖ್ಯೆ ರೀಚ್ ಆಗೋಗ್ಬಿಡಿದೆ ಅಂತ ಕಾಣಿಸುತ್ತೆ. ಎಕ್ಸ್ಟ್ರೀಮ್ ಲೆವೆಲ್ನ ಇಷ್ಟೇ ಅಂತ ಕಾಣಿಸುತ್ತೆ. ಮುಂದಕ್ಕೆ ಹೋಗೋದು ಇನ್ನು ಮೆಗಾ ಇವೆಂಟ್ವರೆಗೂ ವೆಯ್ಟ್ ಮಾಡಬೇಕು ಮುಂದಕ್ಕೆ ಹೋಗಬೇಕು ಅಂತಂದರೆ. ಸೊ ಓಕೆ, ನಿಧಾನಕ್ಕೆ ಮುಂದಕ್ಕೆ ಹೋಗಿಸ್ತೀರ ನಮ್ಮ ಹುಡುಗರು. ಸೊ ಓಕೆ, ಮೊದಲನೇ ಅಪ್ಡೇಟು ಇಟ್ಸ್ ಅಬೌಟ್ ಪ್ರೆಸ್ ಕಾನ್ಫರೆನ್ಸ್. ರೋಹಿತ್ ಶರ್ಮಾ ಪ್ರೆಸ್ ಕಾನ್ಫರೆನ್ಸಲ್ಲಿ ಇವತ್ತು ಮಾತಾಡಿದರೆ KL ರಾಹುಲ್ ಅವರ ವಿಚಾರದ ಬಗ್ಗೆ. ಪ್ರೆಸ್ಸಲ್ಲಿ ರಾಹುಲ್ ಅವರ ಮ್ಯಾಟ್ರನ್ನ ಎತ್ಕೊಂಡು ಕೇಳಿದಾಗ ವಿರಾಟ್ ಕೊಹ್ಲಿ ಅವ್ರ ಮ್ಯಾಟ್ರ್ ಎತ್ಕೊಂಡು ಕೇಳಿದ, ರಾಹುಲ್ ಅಣ್ಣನ ಮ್ಯಾಟ್ರ್ ಎತ್ಕೊಂಡು ಕೇಳಿದೆ. ನಾನು ಹೇಳಿದೆ ವಿರಾಟ್ ಕೊಹ್ಲಿ ಅವ್ರ ಮ್ಯಾಟ್ರ್ ಎತ್ಕೊಂಡು ಕೇಳ್ತಾರೆ, ರೋಹಿತ್ ಶರ್ಮಾ ಏನೋ ಒಂದು ಹೇಳ್ಬಿಟ್ಟು ಕಳಿಸ್ತಾರೆ ಅಂತ. ಬಟ್ ರಾಹುಲ್ ಅವ್ರ ಮ್ಯಾಟ್ರು ಎತ್ಕೊಂಡು ಕೇಳಿದ್ರೆ ಇವಾಗ ಸ್ವಲ್ಪ ಡೌನ್ ಆಗಿ ಕಾಣಿಸ್ತಿರೋದು KL ರಾಹುಲ್ ಅಲ್ವಾ. ಅವರ ಫಾರ್ಮ್ ಅಷ್ಟೊಂದೇ ಹೆವಿಯಾಗಿ ಏನಿಲ್ಲ ಇಂಟರ್ನ್ಯಾಷನಲ್ ಫಾರ್ಮೇಟಲ್ಲಿ. ಸೊ ಅವ್ರನ್ನ ಆಡಿಸ್ತೀರಾ ಬಿಡ್ತೀರಾ ಅಂತ ಕೇಳಿದಾಗ KL ರಾಹುಲ್ನ ಏನು ಅನ್ಕೊಂಡಿದ್ದೀರಾ ನೀವು ಅಂತ ಕೇಳಿದರೆ ರೋಹಿತ್ ಶರ್ಮಾ ಅವರು, KL ರಾಹುಲ್ ಎಂಥ ಪ್ಲೇಯರು, ನನಗೇನೋ ಅನ್ನಿಸ್ತಾ ಇಲ್ಲ ಇವರು ತಿರ್ಗಾ ಕೆಳಗಡೆ ಹೋಗ್ಬಿಡ್ತಾರೆ, ಏನೋ ಕಳೆದೋಗ್ಬಿಡ್ತಾರೆ ಅಂತ ನನಗೇನು ಅನ್ನಿಸ್ತಿಲ್ಲ. ಅವ್ರು ಮತ್ತೆ ಕಮ್ ಬ್ಯಾಕ್ ಮಾಡ್ತಾರೆ, ಮತ್ತೆ ಅವರ ಪೀಕ್ ಫಾರ್ಮಿಗೆ ಹೋಗ್ತಾರೆ ಅಂತ ನನಗೆ ಸ್ಟ್ರಾಂಗ್ ಆಗಿ ಅನ್ನಿಸ್ತಾ ಇದೆ. KL ರಾಹುಲ್ ಸೌತ್ ಆಫ್ರಿಕಾ ಅವ್ರು ಕಮ್ ಬ್ಯಾಕ್ ಮಾಡಿದಾಗ ಸೌತ್ ಆಫ್ರಿಕಾದಲ್ಲಿ ಒಂದು ಸೆಂಚುರಿ ಹೊಡೆದ್ರು, ಆಮೇಲೆ ಇಂಗ್ಲೆಂಡ್ ಮೇಲೆ ಒಂದು 80+ ಹೊಡೆದ್ರು. ಸೊ ಸಖತ್ತಾಗಿನೇ ಆಡ್ತಿದ್ರು. ಬಟ್ ಅನ್ಫಾರ್ಚುನೇಟ್ಲಿ ಅವ್ರಿಗೆ ಇಂಜುರಿ ಆಗಿಬಿಟ್ಟು ಈಚೆಗಡೆ ಉಳ್ಕೊಂಡ್ರು ಅಷ್ಟೇ ಅವರು. ಸೊ ಟೆಸ್ಟ್ ಫಾರ್ಮೇಟಲ್ಲಿ ಮತ್ತೆ ರಾಹುಲ್ ಕಮ್ ಬ್ಯಾಕ್ ಮಾಡ್ತಾರೆ. ಎಲ್ಲರಿಗೂ ಕೂಡ ಅಪ್ಸ್ ಇರುತ್ತೆ, ಡೌನ್ಸ್ ಇರುತ್ತೆ. ಅದೇ ರೀತಿ KL ರಾಹುಲ್ಗೂ ಕೂಡ ಇದೆ. ಯಾಕೆ ನಮ್ಮ ಕೆರಿಯರಲ್ಲಿ ಏನು ಇರಲಿಲ್ವಾ ಅನ್ನೋ ಥರ ಹೇಳಿದ್ದಾರೆ. ಸೊ KL ರಾಹುಲ್ನ ಸಿಕ್ಕಾಪಟ್ಟೆ ಬ್ಯಾಕ್ ಮಾಡಿದ್ರು ರೋಹಿತ್ ಶರ್ಮಾ. ಸೊ ಇದೊಂದು ಒಳ್ಳೆ ವಿಚಾರ. ಸೊ ಅವಕಾಶ ಅಂತೂ ಪಕ್ಕ 100% ಸಿಗೋ ಸಾಧ್ಯತೆ ಇದೆ ಮೊದಲನೇ ಟೆಸ್ಟ್ ಅಲ್ಲಿ. ಅಪ್ಡೇಟ್ ಬಿಟ್ಟು ರೋಹಿತ್ ಶರ್ಮಾ ಅವರೇ ಮಾತಾಡಿದ್ದಾರೆ. ಇಟ್ಸ್ ಅಬೌಟ್ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಅಂಡ್ ಬಾಂಗ್ಲಾದೇಶ್ ಸೀರೀಸ್. ಸೊ ಪ್ರೆಸ್ ಅಲ್ಲಿ ಒಂದು ಕ್ವಶನ್ ಬರ್ತಿದ್ದು, ಒಂಥರ ರಿಹರ್ಸಲ್ ಇದ್ದಂಗೆ ನಿಮ್ಗೆ ಒಂಥರ ಇದು ಒಂಥರ ಪ್ರಾಕ್ಟೀಸ್ ಮ್ಯಾಚ್ಗಳು ಇದ್ದಂಗೆ ನಿಮಗೆ ಬಾರ್ಡರ್ ಗವಾಸ್ಕರ್ಗೆ ಅನ್ನೋ ಥರ ಕ್ವಶನ್ ಬಂದಾಗ, ಏನ್ರಿ ಮೀಡಿಯಾ ನಿಮ್ಮದು ಅಂತ ಮಾತಾಡಿದ್ದಾರೆ ಪ್ರೆಸ್ ಕಾನ್ಫರೆನ್ಸಲ್ಲಿ. ಸೊ ಓಕೆ, ಅವ್ರು ಹೇಳಿರೋದು ಹಿಂಗೆ, ಎಲ್ಲ ಮ್ಯಾಚನ್ನು ಕೂಡ ಇಂಪಾರ್ಟೆಂಟು. ಇಂಡಿಯಾಗೆ ಆಡಿದ್ರೆ ಅಂತಂದರೆ ಪ್ರತಿಯೊಂದು ಮ್ಯಾಚನ್ನು ಕೂಡ ಇಂಪಾರ್ಟೆಂಟು. ನಾವು ಆಸ್ಟ್ರೇಲಿಯಾ ಸೀರೀಸಿಗೆ ಇಲ್ಲಿ ಪ್ರಾಕ್ಟೀಸ್ ಮಾಡ್ಕೊತಾ ಇದ್ದೀವಿ, ಇಲ್ಲಿ ರಿಹರ್ಸಲ್ ಮಾಡ್ಕೊತಿದ್ದೀವಿ ಅಂತ ಅಲ್ಲ. ಪ್ರತಿಯೊಂದು ಮ್ಯಾಚು ಬಾಂಗ್ಲಾದೇಶ ಏನು ಕಳಪೆ ಟೀಮ್ ಅಲ್ಲ. ಸೊ ಎಲ್ಲ ಮ್ಯಾಚನ್ನು ಕೂಡ ನಮ್ಗೆ ಇಂಪಾರ್ಟೆಂಟು. ಯಾಕಂದರೆ WTC ಟೇಬಲಲ್ಲಿ ನಾವು ಟಾಪ್ ಹೈ ನೋಟಲ್ಲಿ ಫಿನಿಷ್ ಮಾಡಬೇಕು. ನಾವು ಆ ಥರ ನೋಡ್ತಿದ್ದೀವಿ. ನೀವೇನಕ್ಕೆ ಈ ಥರ ಸಿಲಿಯಾಗಿ ಮಾತಾಡ್ತಾ ಇದ್ದೀರಾ? ಬಾರ್ಡರ್ ಗವಾಸ್ಕರ್ಗೆ ಇದು ಒಂಥರ ಪ್ರಿಪ್ರೇಷನ್ ಥರ ಮಾತಾಡ್ತಿದ್ರಲ್ಲ, ಯಾಕೆ ನಾವು ಕಂಟ್ರಿ ಮೇಲೆ ತಾನೇ ಆಡ್ತಿರೋದೇ, ನಾವು ಒಳಗಡೆ ಆಡ್ಕೊಂತ ಇದ್ದೀವಾ ಅನ್ನೋ ಥರ ಹೇಳಿದ್ದಾರೆ. ಒಟ್ಟಲ್ಲಿ ಏನ್ರಿ ಮೀಡಿಯಾ ಅಂದಿದ್ದಾರೆ. ಅಪ್ಡೇಟ್ ನಂಬರ್ 3, ವರ್ಲ್ಡ್ ಕ್ರಿಕೆಟ್ಗೆ ಎಸ್ಪೆಷಲಿ ವುಮೆನ್ಸ್ ಕ್ರಿಕೆಟ್ಗೆ ಒಂಥರ ಸಖತ್ ಅಪ್ಡೇಟ್ ಇದು. ICC ಅವರು ಕನ್ಫರ್ಮ್ ಮಾಡಿದರೆ ಈಕ್ವಲ್ ವಿನ್ನಿಂಗ್ ಪ್ರೈಸ್ನ T20 ವರ್ಲ್ಡ್ ಕಪ್ ಆದರೂ ಅಷ್ಟೇ, ODI ವರ್ಲ್ಡ್ ಕಪ್ ಆದರೂ ಅಷ್ಟೇ, ಯಾವುದೇ ಮೆಗಾ ಇವೆಂಟ್ ಆದರೂ ಅಷ್ಟೇ ಮೆನ್ಸಿಗೆ ಯಾವ ಥರ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಆಗುತ್ತೋ, ಅಂದರೆ ಎಷ್ಟು ಅಮೌಂಟ್ನ ಕೊಡಬೇಕು ವಿನ್ನರ್ಸ್ಗೆ ರನ್ನರ್ಸ್ಗೆ, ಸೊ ಅಷ್ಟೇ ಅಮೌಂಟ್ನ ಇವ್ರಿಗೂ ಕೂಡ ಕೊಡಬೇಕು, ವುಮೆನ್ಸ್ಗೂ ಕೂಡ ಕೊಡಬೇಕು ಅಂತ ಇವಾಗ ನಿರ್ಧಾರ ಮಾಡಿಬಿಟ್ಟು ICC ಅವರು ಸ್ವಲ್ಪ ವುಮೆನ್ಸ್ ಕ್ರಿಕೆಟ್ನ ಎಲಿವೇಶನ್ ಕೊಡ್ತಾ ಇದ್ದಾರೆ. ಸೊ ಏನೇ ಎಲಿವೇಶನ್ ಕೊಟ್ಟರು ಕೂಡ ರೆವಿನ್ಯೂ ಜಾಸ್ತಿ ಜನರೇಟ್ ಆಗೋದು ಆಬ್ವಿಯಸ್ಲಿ ಇದು ಮೆನ್ಸ್ ಕ್ರಿಕೆಟಲ್ಲೇ ಜಾಸ್ತಿ ಜನರೇಟ್ ಆಗೋದು. ಯಾಕಂದರೆ ವ್ಯೂವರ್ಶಿಪ್ಪು ಜಾಸ್ತಿ ಇಲ್ಲೇ ಬರೋದು. ಬಟ್ ಆದರೂ ಕೂಡ ಇವ್ರಿಗೂ ಈಕ್ವಲ್ ಶೇರ್ ಇರಬೇಕು, ಭೇದ ಭಾವ ಮಾಡೋದಕ್ಕೆ ಹೋಗಬಾರ್ದು ಅಂತ ಮಾಡ್ತಾ ಇರೋವಂಥದ್ದು. ಇದು ಆ್ಯಕ್ಚುಲಿ ಎಲ್ಲಿಂದ ಬಂತು ಅಂದರೆ BCCI ಇಂದನೇ ಬಂದಿದ್ದು. BCCI ಯಾವಾಗ ಸ್ಯಾಲ್ರಿ ಕ್ಯಾಪ್ನ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ರು, ವುಮೆನ್ಸ್ಗೂ ಅಷ್ಟೇ ಮೆನ್ಸ್ಗೂ ಅಷ್ಟೇ ಥರ ನಿರ್ಧಾರ ಮಾಡಿದ್ರು. ಸೊ ಅಲ್ಲಿಂದ ಇಲ್ಲಿಗೆ ಎಲಿವೇಶನ್ ಸಿಕ್ಕಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಅಪ್ಡೇಟ್ ನಂಬರ್ 4, ಬದ್ರಿನಾಥ್ ಒಂದು ಸ್ಟೇಟ್ಮೆಂಟ್ ಹಾಕಿಕೊಟ್ಟಿದ್ದಾರೆ. CSK ಪ್ಲೇಯರ್, ಮಾಜಿ CSK ಪ್ಲೇಯರ್ MS ಧೋನಿನ ನೀವು ಆಂಗ್ರಿ ಆಗಿರೋದು ನೋಡಿಲ್ಲ, ಕೂಲ್ ಆಗಿರ್ತಾರೆ ಅಂತ ಎಲ್ಲ ಹೇಳ್ತಿರಲ್ಲ. MS ಧೋನಿ ಅಟ್ ಸಮ್ ಪಾಯಿಂಟು ಸಿಕ್ಕಾಪಟ್ಟೆ ಹ್ಯಾಂಗ್ರಿ ಆಗಿರೋದನ್ನ ನಾವು ನೋಡಿದ್ದೀವಿ ಮಗ ಅಂತ ಹೇಳಿದ್ದಾರೆ. ಅದು 2009 or 10 ಟೈಮಲ್ಲಿ ಅಂತೆ, 2009 ಇರ್ಬೋದೇನೋ. ಸೊ ಆ ಟೈಮಲ್ಲಿ RCB ಮೇಲೆ ಬೆಂಗಳೂರಲ್ಲಿ ಮ್ಯಾಚ್ ಇದ್ದಾಗ ಇವರು 110+ ಏನೋ ಚೇಸ್ ಮಾಡೋದಕ್ಕೆ ಅಂತ ಬಂದಂತೆ, ಸಿಕ್ಕಾಪಟ್ಟೆ ವಿಕೆಟ್ಸ್ಗಳನ್ನ ಟಕ ನಂಗೆ ಕಳ್ಕೊಂಡ್ರಂತೆ. ಅವಾಗ ಸಿಕ್ಕಾಪಟ್ಟೆ ಫ್ರಸ್ಟ್ರೇಟ್ ಆಗೋಗ್ಬಿಟ್ಟಿದ್ರಂತೆ MS ಧೋನಿ ಅವರು ಕೂಡ ಬಂದ್ಬಿಟ್ಟು ಅವರು ಕೂಡ ಔಟ್ ಆಗಿ ಹೋಗ್ಬೇಕಾದ್ರೆ ಬಾಟಲ್ನ ಒದ್ರಂತೆ ಹಂಗೆ ಹಾಕೊಂಡು. ಸೊ ಆ ಫ್ರಸ್ಟ್ರೇಷನು, ಆ ಆ್ಯಂಗರ್ನ ಅವಾಗ ನೋಡಿದ್ದೆ MS ಧೋನಿ. ಅದು ಬರ್ತಾ ಹಂಗೆ ಗ್ರ್ಯಾಜುಲಿ ಕೂಲ್ ಆಗೋಗ್ಬಿಡ್ತು ಅನ್ನೋ ಥರ ಹೇಳಿದರೆ. ಧೋನಿಗೆ ಕೋಪ ಬರೋದೇ ಇಲ್ಲ ಅಂತಲ್ಲ, ಬಂದರೂ ಅವ್ರು ತೋರಿಸ್ಕೊಳ್ಳೋದಿಲ್ಲ ಅಷ್ಟೇ. ಕೆಲವೊಂದು ಟೈಮು ತೋರಿಸ್ಕೊಂತಾರೆ, ಸುಮಾರು ಸಲ ತೋರಿಸ್ಕೊಂಡಿದ್ದಾರೆ. ಆ್ಯಕ್ಚುಲಿ ಇದೊಂದು ಫಾರ್ ದ ಫಸ್ಟ್ ಟೈಮ್ ತೋರಿಸ್ಕೊಂಡಿದ್ದಾರೆ ಅಂತ ಬದ್ರಿನಾಥ್ ಅವರು ಹೇಳೋದೇನಲ್ಲ. ಒಂದು ಟೈಮಲ್ಲಿ ಗ್ರೌಂಡ್ ಒಳಗಡೆ ಎಂಟ್ರಿ ಕೊಟ್ಬಿಟ್ಟಿದ್ರು ಕೋಪ ಬಂದ್ಬಿಟ್ಟು. ರಾಜಸ್ಥಾನ್ ರಾಯಲ್ಸ್ ಮೇಲೆ ಮ್ಯಾಚ್ ಇದ್ದಾಗ, CSK ವರ್ಸಸ್ ರಾಜಸ್ಥಾನ್ ರಾಯಲ್ಸ್ ಮ್ಯಾಚು, ಅದೇ ನೋಬಲ್ ಇಶ್ಯೂ ಆಗಿತ್ತಲ್ಲ,
ಸೊ ಆ ಮ್ಯಾಟ್ರಿಗೆ ಸೊ ಸುಮಾರು ಸಲ ತೋರಿಸ್ಕೊಂಡಿದ್ದಾರೆ, ಬಟ್ ಎಲ್ಲರೂ ತೋರಿಸ್ಕೊಳ್ಳೋ ಅಷ್ಟು ಜಾಸ್ತಿ ಏನು ತೋರಿಸ್ಕೊಂಡಿಲ್ಲ. ಸೊ ಅದಕ್ಕೋಸ್ಕರನೇ ಕೂಲ್ ಅನ್ನೋದು. ಅಪ್ಡೇಟ್ ನಂಬರ್ 5, ಇವಾಗ ಬರ್ತಾ ಇರುವಂಥ ಅಪ್ಡೇಟು, ಈ 3 ಟ್ರಿಯೋ ಜೊತೆಗೆ ಹೋಗ್ತಾರಂತೆ, ಸ್ಪಿನ್ ಅಟ್ಯಾಕ್ ಜೊತೆಗೆ ಹೋಗ್ತಾರೆ ಅಂತ ಅಪ್ಡೇಟ್ ಬರ್ತಿದೆ. ಅಕ್ಷರ್ ಪಟೇಲ್ನ ಕೆಳಗಡೆ ಕೂರಿಸ್ತಾರೆ ಅಂತ ಅಪ್ಡೇಟ್ ಬಂದಿದೆ ಮಗ. ಇಟ್ಸ್ ರವೀಂದ್ರ ಜಡೇಜಾ, ಕುಲ್ದೀಪ್ ಯಾದವ್ ಆ್ಯಂಡ್ ಅಶ್ವಿನ್ನ ಮೊದಲನೇ ಟೆಸ್ಟ್ ಮ್ಯಾಚಿಗೆ ಹಾಕೊಂಡು ಹೋಗ್ತಾರೆ. ಈ 3 ಕಾಂಬಿನೇಷನ್ ವರ್ಕೌಟ್ ಆಗುತ್ತೆ ಅಂತ. ಬಟ್ ಅಕ್ಷರ್ ಪಟೇಲ್ ಅಕ್ಷರ್ ಪಟೇಲ್ ಏನಕ್ಕೆ ಈಚೆ ಕೂರಿಸ್ಬೇಕು? ಅಕ್ಷರ್ ಪಟೇಲ್ ಸಗದಾಗೇನೆ ಪರ್ಫಾರ್ಮ್ ಮಾಡಿದರೆ, ಎಲ್ಲ ಫಾರ್ಮೆಟಲ್ಲೂ ಕೂಡ ಸಗದಾಗಿ ಪರ್ಫಾರ್ಮ್ ಮಾಡಿದರೆ. ನನ್ನ ಪ್ರಕಾರ ಅಕ್ಷರ್ ಪಟೇಲ್ ಡಿಸರ್ವಿಂಗ್ ಏನೇ ಇದ್ದಾರೆ. ಹಂಗೆ ನೋಡೋಕೆ ಹೋದ್ರೆ 4 ಜನ ಡಿಸರ್ವಿಂಗ್ ಏನೇ ಇದ್ದಾರೆ. ಸೊ ಒಬ್ಬರನ್ನ ಕೂರಿಸ್ಲೇಬೇಕು ಅಂತ ಬಂದಾಗ ಯಾರು ಒಬ್ರು ಕೂರಿಸ್ಬೇಕು, ಅದಕ್ಕೋಸ್ಕರ ಅಕ್ಷರ್ ಪಟೇಲ್ನ ಕೂರಿಸಬಹುದು ಅಂತ ಅಪ್ಡೇಟ್ ಬರ್ತಿದೆ. ನೋಡೋಣ ಅದು ಯಾರನ್ನ ಕೂರಿಸ್ತಾರೆ ಅಂತ. ಇದಿಷ್ಟ ಆಗಿತ್ತು ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿತ್ತು ನಾವು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಆಗಬಹುದು. ಸಿಗೋಣ, ಬುಬಾ.